ಹಲೋ ನಮಸ್ಕಾರ ಎಲ್ಲರಿಗೂ. ಸುಲಭವಾಗಿ ನೀರು ದೋಸೆನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನೀರು ದೋಸೆ ಮಾಡೋದಕ್ಕೆ 1 ಕಪ್ಪಷ್ಟು ಅಕ್ಕಿನ ನೆನೆಸ್ತಾ ಇದ್ದೀನಿ. ದೋಸೆ ಅಕ್ಕಿ ತೊಗೊಂಡಿದ್ದೀನಿ, ರೇಷನ್ ಅಕ್ಕಿ ಕೂಡ ಉಪಯೋಗಿಸ್ಕೋಬೋದು. ಅಕ್ಕಿನ 2ರಿಂದ 3 ಬಾರಿ ತೊಳೆದ್ಬಿಟ್ಟು ರಾತ್ರಿ ಪೂರ್ತಿ ನೆನೆಸಿಡ್ತಾ ಇದ್ದೀನಿ. ನಾನು ಬೆಳಗ್ಗೆ ಮಾಡ್ತಾ ಇರೋದ್ರಿಂದ ರಾತ್ರಿ ಪೂರ್ತಿ ನೆನೆಸ್ತಾ ಇದ್ದೀನಿ. ನೀವು 4ರಿಂದ 5 ಗಂಟೆ ನೆನೆಸ್ಕೊಂಡ್ರೆ ಸಾಕು. ಬೆಳಗ್ಗೆ ಸಂಜೆಗೆ ಮಾಡ್ಕೊಳ್ಳೋದಾದರೆ ಮಧ್ಯಾಹ್ನ ನೆನೆಸಿಟ್ರೆ ಸಾಕು. ಇವಾಗ ನೆನೆಸಿಟ್ಟಿರೋ ಅಕ್ಕಿನ ರುಬ್ಕೋಬೇಕು. ನೀರನ್ನ ಬಸ್ದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದ್ರ ಜೊತೆಗೆ 1/4 ಕಪ್ಪಷ್ಟು ತೆಂಗಿನ ತುರಿನ ಹಾಕಿ ರುಬ್ಕೋತಾ ಇದ್ದೀನಿ. ಪೂರ್ತಿಯಾಗಿ ನುಣ್ಣಗಾಗೋ ಥರ ರುಬ್ಕೋಬೇಕು. 1 ಕಪ್ ಅಕ್ಕಿಗೆ 1/4 ಕಪ್ಪಷ್ಟು ಕಾಯಿ ತುರಿ ಸಾಕಾಗುತ್ತೆ. ಕಾಯಿ ತುರಿ ಹಾಕ್ದೇನೂ ಕೂಡ ಮಾಡ್ಕೋಬೋದು, ಸ್ವಲ್ಪ ರಫ್ ಆಗುತ್ತೆ ದೋಸೆ. ನೋಡಿ ರುಬ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ಗಟ್ಟಿ ಇದೆ ಹಿಟ್ಟು ಅಂತ ಅನ್ನಿಸ್ತಾ ಇದೆ. ಇದಕ್ಕಿಂತ ಸ್ವಲ್ಪ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೋಬೇಕು. ಮಜ್ಜಿಗೆ ಅಷ್ಟು ತೆಳ್ಳಗಿರಬೇಕು ಹಿಟ್ಟು. ಹಿಟ್ಟು ಎಷ್ಟು ನೀರು ಥರ ಇರುತ್ತೋ ಅಷ್ಟು ತೆಳುವಾಗಿ ದೋಸೆ ಹಾಕೋಬೋದು. ನೋಡಿ ಈ ಥರ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ದೋಸೆ ತವನ ಬಿಸಿಗಿಟ್ಟು ಪೂರ್ತಿಯಾಗಿ ಕಾದ ಮೇಲೇ ಹಾಕೋಬೇಕು ದೋಸೆನ. ರವಾ ದೋಸೆ ಹಾಕೊಳ್ಳೋ ಥರನೇ ಹಾಕೋಬೇಕು ಇದನ್ನು ಕೂಡ. ಮೊದಲು ಹಿಟ್ಟನ್ನ ಹಾಕ್ಕೊಂಡು ಆಮೇಲೆ ಗ್ಯಾಪ್ ಇರೋ ಕಡೆ ಫಿಲ್ ಮಾಡಿಕೊಂಡ್ರೆ ಆಯಿತು. ನಂತರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಟ್ಟು ಬೇಯಿಸ್ಕೋಬೇಕು. ಮುಚ್ಚಿಡೋದ್ರಿಂದ ಮೇಲ್ಗಡೆನೂ ಕೂಡ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಸೈಡಲ್ಲೆಲ್ಲ ಬಿಟ್ಕೋತಾ ಬರುತ್ತೆ, ಈಸಿಯಾಗಿ ತೆಕ್ಕೋಬೋದು. ನೋಡಿ ನೀರು ದೋಸೆ ರೆಡಿ ಆಯಿತು. ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ. ದೋಸೆಗೆ ಹಾಕೋದು ಮರೆತಾಗ ರಾತ್ರಿ ಈ ಥರ ನೆನೆಸಿಟ್ಕೊಂಡ್ರೆ ಆರಾಮಾಗಿ ಬೆಳಗ್ಗೆ ನೀರು ದೋಸೆ ಮಾಡ್ಕೋಬೋದು. ಈ ದೋಸೆ ಜೊತೆಗೆ ಕಾಯಿ ಚಟ್ನಿ, ಕೆಂಪು ಖಾರದ ಚಟ್ನಿ ಎರಡೂ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬ ಇಂಗ್ರೀಡಿಯೆಂಟ್ಸ್ ಇಲ್ಲ, ಈಸಿಯಾಗೆ ಮಾಡ್ಕೋಬೋದು. ನೀವು ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.